ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡ್ತಿದ್ದೀನಿ. ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದರೆ ಒಂದು ಒಳ್ಳೆ ಟೆಂಪಲ್ ಕರ್ಕೊಂಡು ಹೋಗ್ತೀನಿ. ತುಂಬ ಚೆನ್ನಾಗಿರುತ್ತೆ. ಆ ಟೆಂಪಲ್ ಅಂತೂ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸಖತ್ತು ಒಳ್ಳೆ ವೈಬ್ರೇಷನ್ ಇರುತ್ತೆ ಆ ಟೆಂಪಲಲ್ಲಿ. ಎಲ್ಲರೂ ಹೇಳೋದು ಕೇಳೇನೆ ನಂಗೆ ತುಂಬ ಇಂಟ್ರೆಸ್ಟ್ ಆಗಿ ಯಾವ ಕೆಲಸ ಇದ್ದರೂ ಪರವಾಗಿಲ್ಲ ಕರ್ಕೊಂಡು ಹೋಗಲೇಬೇಕು ಅಂತ ಹಠ ಮಾಡಿ ಹೊರಟ್ವಿ. ನಾವು ಹೊರಟಾಗಲೇ ಸಂಜೆ 6 ಗಂಟೆ ಆಗಿತ್ತು. ಬಸ್ಸಲ್ಲಿ ಹೋಗ್ತಿದ್ದಿದ್ದು. ಬಸ್ಸಲ್ಲಿ ಗೊತ್ತಲ್ಲ, ಈ ತುಮಕೂರು ಸೈಡಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಆಗಾಗ್ಲ ನಿಲ್ಲಿಸ್ತಾನೆ ಇರ್ತಾರೆ. ಆದ್ರೂ ಅಡ್ಜಸ್ಟ್ ಮಾಡಿಕೊಂಡು ಹೆಂಗೋ ಹೊರಟ್ವಿ. ನೀವೇನಾದರೂ ಹೊರಡಬೇಕು ಅಂದರೆ ತಮ್ಮ ಓನ್ ವೆಹಿಕಲಿಂದ ಹೋದರೆ ಒಳ್ಳೆಯದು ಅನಿಸುತ್ತೆ. ಯಾಕಂದರೆ ಆರಾಮಾಗಿ ಮಲ್ಕೋಬೋದು, ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಈ ಬಸ್ಸಲ್ಲೆಲ್ಲ ಹೋದರೆ ಅಷ್ಟು ಕಂಫರ್ಟಬಲ್ ಆಗಿರಲ್ಲ. ನಾವು ನಮ್ಮ ಅಕ್ಕವ್ರ ಮನೆಗೆ ಹೋಗಿ ಅಲ್ಲಿಂದ ಹೋಗೋಣ ಬೆಳಗ್ಗೆ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ವಿ. ಹಾಗೇನೆ ನಾವು ಬೆಳಗ್ಗೆ ಬೇಗ ಎದ್ದು, ನಾವು ಬಂದಿದ್ದೆ ಮಿಡ್ನೈಟ್ ಆಗಿತ್ತು, ಆದರೂ ಪರವಾಗಿಲ್ಲ ಅಂತ ಹೇಳಿ ಬೆಳಗ್ಗೆ ಬೇಗ ಎದ್ದು ರೆಡಿ ಆಗೋ ಅಷ್ಟರೊಳಗೆ ಅಕ್ಕ ಎಲ್ಲ ಕೆಲಸ ಮುಗಿಸಿ ರಂಗೋಲಿ ಹಾಕಿ ಕಾರಿಗೆಲ್ಲ ಪೂಜೆ ಮಾಡ್ತಾ ರೆಡಿ ಆದರು. ನಾವು ಇನ್ನೇನು ತಡ ಮಾಡೋದು ಅಂತ ಹೇಳಿ ಎಲ್ಲರೂ ಹೊರಡ್ಬೇಕಾದ್ರೆ ಒಂದೇ ಒಂದು ಕಾಮಿಡಿ ಆಗಿದ್ದೇನೆಂದರೆ, ಟ್ರಿಪ್ಗೆ ಹೋಗೋವಾಗ ಒಂದು ವೀಡಿಯೋ ಇದ್ದರೆ ಚೆನ್ನಾಗಿರುತ್ತೆ, ಮೆಮೊರಿಗೆ ಬೇಕಲ್ವಾ ಅಂತ ಹೇಳಿ ಒಂದು ವೀಡಿಯೋ ಮಾಡೋಕ್ಕೆ ಹೇಳಿದೆ ನಮ್ಮ ಅಕ್ಕನ ಮಗಳಿಗೆ. ಅವಳು ವೀಡಿಯೋ ಮಾಡ್ಕೊತಾ ಇದ್ಲು. ಎಲ್ಲರೂ ಹಾಯ್ ಮಾಡಿ ಅತ್ತೆ ನಾನು ವೀಡಿಯೋ ಮಾಡ್ಕೊತೀನಿ ಅಂತ ಹೇಳಿದ್ಲು. ಹಾಗಾಗಿ ಎಲ್ಲರೂ ಹಾಯ್ ಮಾಡಿ ಅಂತ ನಾನು ಫಸ್ಟೇ ಹೇಳಿದೆ. ಯಾರೆಲ್ಲ ಫಸ್ಟ್ ಹೋಗ್ತಿದ್ರು ಅವರು, ನಮ್ಮ ಸೇಹಾಲು ಮತ್ತು ನಮ್ಮ ಅಕ್ಕನ ಮಗ ಇಬ್ಬರೂ ಕರೆದು ಸ್ಟಾರ್ಟಿಂಗಿಂದ ಹೋಗ್ರು ವೀಡಿಯೋ ಮಾಡ್ಕೊತೀನಿ ಅಂತ ಹೇಳಿದ್ವಿ. ಇನ್ನೊಂದು ಕಾಮಿಡಿ ಏನಂದರೆ, ನಮ್ಮ ಅತ್ತೆ ನಂಗೆ ಸಪೋರ್ಟ್ ಮಾಡಲ್ಲ, ಇದಕ್ಕೆಲ್ಲ ಯಾರು ಒಪ್ಕೊತಾರೆ ಹಳ್ಳಿಯವರು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ನಮ್ಮ ಅಕ್ಕ ಹಾಯ್ ಮಾಡ್ಕೊಂಡು ಹೋದರು. ಅಮ್ಮ ನೀವೆಲ್ಲ ಹಾಯ್ ಮಾಡ್ರಮ್ಮ ಅಂದ್ಬಿಟ್ಟು ನಗಾಡ್ಕೊಂಡು ಅವರು ಕಾರ್ ಹತ್ರ ಹೋದರು. ನಮ್ಮ ಅಣ್ಣ ಇದ್ರಲ್ಲ, ಹಾಗಾಗಿ ನಮ್ಮ ಅತ್ತೆ ನಾಚ್ಕೋಬಹುದು, ವಿಡಿಯೋ ಮಾಡೋಕ್ಕೆ ಹಾಯ್ ಮಾಡಲ್ವೇನೋ ಅಂತ ನಾನು ಮುಖ ನೋಡ್ತಾ ಇದ್ದೆ. ನಮ್ಮ ಅತ್ತೆನೇ ಮಕ್ಳಿಗೆ ಹೇಳ್ತಾಯಿದ್ರು ಹಾಯ್ ಮಾಡಿಕೊಂಡು ಸ್ಟೈಲಾಗಿ ಹೋಗ್ರೋ ಅಂತ. ಹಾಗಾಗಿ ಮಾಡಲ್ವೇನೋ ಇವರು, ಮಕ್ಳಿಗೆ ಹೇಳ್ತಿದ್ರಲ್ಲ ಇವ್ರ ಜೊತೆ ಹೋಗ್ಬಿಡ್ತಾರೆ ಅಂದ್ಕೊಂಡ್ರೆ ನಮ್ಮ ಅತ್ತೆ ಕಾರ್ ಹತ್ತ ತನಕ ಹಾಯ್ ಮಾಡ್ಕೊಂಡೇ ಹೋದರು. ನನಗೆ ಅಲ್ಲೇ ನಗು ತಡ್ಕೊಳಕ್ಕಾಗ್ತಿಲ್ಲ. ನಮ್ಮ ಮನೆಯವರಂತೂ ಒಂದು ಪಾಯಿಂಟ್ ಕೂಡ ಸಪೋರ್ಟ್ ಮಾಡಲಿಲ್ಲ, ಹಾಯೂ ಇಲ್ಲ ಏನೂ ಇಲ್ಲ. ಅವರು ನಿದ್ದೆ ಮೂಡಲೇ ಇದ್ರು. ಇನ್ನು ಅಂದರೆ ಬಂದಿದ್ದ ಮಿಡ್ನೈಟ್ ಆಗಿತ್ತಲ್ವಾ, ನಿದ್ದೆ ಸಾಕಾಗಿರಲಿಲ್ಲ. ಅವರೇನು ಅಷ್ಟೇನು ಜೋಶಲ್ಲಿ ಹೊರಲಿಲ್ಲ. ನಾನಂತೂ ಫುಲ್ ಜೋಶಲ್ಲಿ ದೇವ್ರು ನೋಡಬೇಕು ಅನ್ನೋ ಏನಂತಾರೆ ಮನೋಭಾವದಲ್ಲಿ ಹೊರಟ್ವಿ. ಎಲ್ಲ ಚೆನ್ನಾಗಾಯಿತು. ಅಂದರೆ ಬೆಳಗ್ಗೆ ವೆದರ್ ಅಂತೂ ಸಕ್ಕತ್ತಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ, ನಾವು ಹೊರಡ್ಬೇಕಿದ್ರೇ ಸಿಂಬಾಲಿಕ್ಕಾಗಿ ಮಳೆ ಬರ್ತಾಯಿತ್ತು. ಮತ್ತು ಒಂಥರ ಚೆನ್ನಾಗಿತ್ತು ಗೊತ್ತಾ, ಆ ತುಂತುರು ಮಳೆಗೂ ನಾವು ಆ ವೆದರಲ್ಲಿ ಹೋಗ್ತಿದ್ದಕ್ಕೂ ಸಕ್ಕತ್ತಾಗಿತ್ತು. The fire burned out, the warmth has gone away. The fire burned out, darling, the warmth has gone away. You turned so cold on me, baby, and you'll miss my love someday. Fire burned out, it's fading slow and deep. The fire burned out, darling, it's fading slow and deep. I'll keep on moving forward, but I'll cry myself to sleep. ಹೋಗ್ತಾ ವಾತಾವರಣವೂ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಮಳೆನೂ ಕೂಡ ಸ್ಟಾಪ್ ಆಯಿತು. ಸ್ವಲ್ಪ ಮೋಡ ಕವಿದ ವಾತಾವರಣ ಚೆನ್ನಾಗಿತ್ತು. ಹಾಗೆ ದಾರಿಯಲ್ಲಿ ಕುದುರೆಗಳೆಲ್ಲ ಸಿಕ್ಕಿದ್ವು. ಮತ್ತು ಹಸುಗಳು, ಎಷ್ಟು ಚಿಕ್ಕ ಹಸುಗಳು ಗೊತ್ತಾ, ಅಲ್ಲಿ ಕುಳ್ಳ ಹಸುಗಳು. ನಮ್ಮ ಕಡೆ ಎಲ್ಲ ಉದ್ದ ಇರುತ್ತೆ, ಅಲ್ಲೆಲ್ಲ ಕುಳ್ಳ ಹಸುಗಳು. ನೋಡೋಕೆ ಒಂಥರ ತುಂಬ ಚೆನ್ನಾಗಿತ್ತು. ಇನ್ನೇನು ಎಲ್ಲಿಗೆ ಅಂದ್ಕೊಂಡಿದ್ದೀರಾ, ಈ ದೇವಸ್ಥಾನ ತುಂಬ ಫೇಮಸ್ ದೇವಸ್ಥಾನ. ಹಾಗೆ ತುಂಬ ಒಳ್ಳೆಯದು ಹೋದರೆ ದೇವಸ್ಥಾನಕ್ಕೆ. ಇಲ್ಲೆಲ್ಲ ಲಾಂಚಲ್ಲೆಲ್ಲ ಹೋಗ್ತಿದ್ರಂತೆ ಫಸ್ಟು, ಆದರೆ ಇವಾಗೆಲ್ಲ ಲಾಂಚ್ ಇಲ್ಲ.
ಬ್ರಿಡ್ಜ್ ಮಾಡಿಬಿಟ್ಟಿದ್ದಾರೆ. ಬ್ರಿಡ್ಜ್ ಅಂತೂ ಸಕ್ಕತ್ತಾಗಿದೆ. ಎಲ್ಲ ಫೋಟೋ ತೊಗೋತಾ ಇದ್ರು, ನಾವು ಕೂಡ ತೊಗೊಂಡ್ವಿ. ಅಷ್ಟು ಚೆನ್ನಾಗಿತ್ತು. ಲಾಂಚಲ್ಲಿ ಹೋಗಬೇಕಿತ್ತು ಅನ್ನೋದು ನನ್ನ ಆಸೆ, ಆದರೆ ಆಗಲೇ ಇಲ್ಲ. ಲಾಂಚೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಇವಾಗ. ಈಗಾಗಲೇ ನಿಮ್ಗೊಂದು ಸ್ವಲ್ಪ ಐಡಿಯಾ ಬಂದಿದೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಇನ್ನೇನು ಹತ್ತಿರದಲ್ಲೇ ಇದ್ದೀವಿ. ಸಕ್ಕತ್ತಾಗಿರುತ್ತೆ. ದೇವಸ್ಥಾನದ ಒಳಗಡೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ವೆದರ್ಗೂ ಈ ವೆದರಲ್ಲಿ ಈ ಥರ ಹೋಗೋದು ಸಖತ್ ಇಷ್ಟ ಆಗುತ್ತೆ ಮತ್ತು ತುಂಬ ಖುಷಿ ಕೊಡುತ್ತೆ. Smooth as a silky pillowcase, slither in my innocent oasis. You bring the pain, I'll deliver patience. I see the lion and try to tame him. I know the werewolf behind the sheep, familiar the scent of deceit behind your pretty teeth. Say you need space to breathe, but what does that really mean? I don't believe when you said to me you really need space to breathe. What you really got up your sleeve? I don't believe when you said to me you really need space to breathe. I know something's up your silky little sleeve. Your silky little sleeve. Something's up your silky little sleeve. Your silky little sleeve. ನಿಮ್ಮನ್ನು ಇನ್ನೂ ತುಂಬ ವೆಯ್ಟ್ ಮಾಡಿಸಲ್ಲ. ಇನ್ನೇನು ಎಂಟ್ರೆನ್ಸ್ಗೆ ಬಂದಿದ್ದೀವಿ. ಇವಾಗ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಅಂತ ಹೇಳೋ ಟೈಮ್ ಬಂತು. ಇದು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ. ಸಕ್ಕತ್ತಾಗಿರುತ್ತೆ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಅಂದ್ರೂ ನೋಡಿ, ನಾನು ಹೇಳಿಲ್ವಾ ಎಷ್ಟೆಷ್ಟು ಕುಳ್ಳ ಹಸುಗಳು. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಹಸುಗಳು ನೋಡೋಕ್ಕೆ. ಮತ್ತು ಚೆನ್ನಾಗಿತ್ತು ವಾತಾವರಣವೂ ಕೂಡ. ಮತ್ತು ದೇವಸ್ಥಾನ ಕೂಡ ಸಖತ್ ಇಷ್ಟ ಆಯಿತು ನನಗೆ. ಇವಾಗ ಎಂಟ್ರೆನ್ಸು ಒಳಗಡೆ ದೇವಸ್ಥಾನದಲ್ಲಿ ವಿಡಿಯೋ ಮಾಡೋ ಹಾಗಿರಲಿಲ್ಲ, ಹಾಗಾಗಿ ಫುಲ್ ವಿಡಿಯೋ ಮಾಡಲಿಲ್ಲ. ಎಂಟ್ರೆನ್ಸ್ ಮಾತ್ರ ವಿಡಿಯೋ ಮಾಡಿಕೊಂಡೆ. ನಾವು ಹೋಗಿದ್ದು ಒಂದು 8:30 ಆಗಿರಬೇಕು ಅಷ್ಟೇ. ಅಷ್ಟರಲ್ಲಿ ಎಷ್ಟೊಂದು ಕಾರ್ಗಳು ಮತ್ತು ಎಷ್ಟೊಂದು ಜನ ಬಂದಿದ್ರು ಗೊತ್ತಾ. ದೇವಸ್ಥಾನ ಸ್ವಲ್ಪ ರಶ್ಶೇ ಆಗಿತ್ತು, ಅಂದರೆ ತುಂಬ ರಶ್ ಆಗಿರಲಿಲ್ಲ. ಈ ಟೈಮ್ಗೆ ಹೋದರೆ ಅಷ್ಟು ರಶ್ ಇರಲ್ಲ ಮತ್ತು ಪ್ರಶಾಂತವಾಗಿರುತ್ತೆ. ಒಳ್ಳೆ ದರ್ಶನ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನಮಗೆ ತಿಂಡಿ ಸಿಗುತ್ತೆ ಅನ್ನೋ ಎಕ್ಸೈಟ್ಮೆಂಟಲ್ಲಿ ಆರಾಮಾಗಿ ಖುಷಿಲಿ ಹೋದ್ವಿ. ಆದರೆ ತಿಂಡಿ ಖಾಲಿ ಆಗಿಬಿಟ್ಟಿತ್ತು. ಪರವಾಗಿಲ್ಲ ಅಂತ ಒಳಗಡೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು. ನನಗೆ ಹೇಳೋಕ್ಕೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗ್ತಿಲ್ಲ, ಅಷ್ಟೊಂದು ಚೆನ್ನಾಗಿತ್ತು. ಅಷ್ಟು ಕಣ್ಣು ತುಂಬಿಕೊಳ್ಳೋ ಅಷ್ಟು ದೇವ್ರ ದರ್ಶನ ಚೆನ್ನಾಗಾಯಿತು. ನೀವು ಯಾರೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಬೆಳಗ್ಗೆನೇ ಹೋದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಮಾರ್ನಿಂಗ್ ಹೋದರೆ ಅಷ್ಟು ರಶ್ ಇರಲ್ಲ. ದೇವ್ರನ್ನ ನೀಟಾಗಿ ನೋಡಿಕೊಂಡು ಆರಾಮಾಗಿ ಬರ್ಬೋದು. Sunlight. If I'm going with you, I know we'll get to the other side. Sinking in, I know this feels right. Catching a breeze, love moving through me like a wildfire. ದೇವ್ರ ದರ್ಶನ ಎಲ್ಲ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಷ್ಟೊಂದು ನೀಟಾಗಿ ಅಷ್ಟೊಂದು ಚೆನ್ನಾಗಾಯಿತು. ನಿಧಾನಕ್ಕೆ ದೇವ್ರು ನೋಡಿಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದ ತಕ್ಷಣ ತಿಂಡಿಗೆಲ್ಲ ಕ್ಯಾಂಟೀನ್ ಇರುತ್ತೆ, ಅಲ್ಲಿ ತಿಂದಿದ್ರೆ ಚೆನ್ನಾಗಿರ್ತಿತ್ತು. ನಾವು ಇನ್ನೂ ಒಳ್ಳೆ ಹೋಟೆಲಲ್ಲಿ ಮತ್ತು ಕೂತ್ಕೊಂಡು ತಿನ್ನೋ ಥರ ಪ್ಲೇಸ್ ನೋಡಿಕೊಂಡು ಬಂದ್ವಿ. ಮೇಲೆ ಒಂಥರ ಚೆನ್ನಾಗಿತ್ತು ಜಾಗ. ಅಂದರೆ ಅದರದ್ದು ವ್ಯೂ ಪಾಯಿಂಟ್ ಎಲ್ಲ ಸೂಪರಾಗಿತ್ತು. ಹೋಟೆಲ್ ಚೆನ್ನಾಗಿರ್ಬೋದು, ಬೋರ್ಡೆಲ್ಲ ಇಷ್ಟೊಂದು ಚೆನ್ನಾಗಿದೆಯಲ್ಲ, ಹೋಟೆಲ್ ಚೆನ್ನಾಗೇ ಇರುತ್ತೆ ಅಂದ್ಕೊಂಡು ಬಂದ್ವಿ. ನಮ್ಮ ಅಕ್ಕನ ಮಗಳು ಅಲ್ಲಿ ಕೇಸರಿ ಬಾತು
ಪೂರಿ ಇದೆಲ್ಲ ನೋಡಿಬಿಟ್ಟು ಯಾವ್ಯಾವ ಆರ್ಡ್ರ್ ಮಾಡ್ಕೊಬೇಕು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಬಂದ್ವಿ. ನನ್ನ ಮನಸ್ಥಿತಿನೂ ಹಾಗೆ ಇತ್ತು. ಹಾಗೆ ಅಂದ್ಕೊಂಡು ಒಳಗಡೆ ಬಂದ್ವಿ. ಆದರೆ ಅಲ್ಲಿದ್ದಿದ್ದು ಮೆನು ಚಾರ್ಟೇ ಬೇರೆ. ಚಿತ್ರಾನ್ನ ಬಿಟ್ಟರೆ ಏನೂ ಇರಲಿಲ್ಲ ಅಲ್ಲಿ. ನಾವೆಲ್ಲ ಪಲಾವೆಲ್ಲ ಸಿಗುತ್ತೇನೋ ಹಾಗೆ ಹೀಗೆ ಅಂದ್ಕೊಂಬಂದ್ವಿ. ಹೊರಗಡೆ ತಿಂದಿದ್ರೆ ಇಡ್ಲಿನಾದರೂ ಬಿಸಿ ಇಡ್ಲಿ ಸಿಕ್ತಿತ್ತು. ಇಲ್ಲಿ ಆರೋಗಿರೋ ಚಿತ್ರಾನ್ನ ತಿಂದ್ಕೊಂಡು ಹೊರಗಡೆ ಬಂದ್ವಿ. ಆದರೆ ಹೆವಿ ಕಾಸ್ಟ್ಲಿ ಇತ್ತು. ಒಂದು ಚಿತ್ರಾನ್ನಕ್ಕೇ 50 ರೂಪಾಯಿ ಏನೋ ಇತ್ತು. 50 ರೂಪಾಯಿ ಇತ್ತಾ ಎಷ್ಟು ನಂಗೆ ಸರಿಯಾಗಿ ಅಷ್ಟು ನೆನಪಿಲ್ಲ. ಒಟ್ಟು ಕಾಸ್ಟ್ಲಿನೇ ಇತ್ತು. ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಟೇಸ್ಟು ಕೂಡ ಅಷ್ಟೇನು ಇಷ್ಟ ಆಗೋ ಥರ ಏನಿರಲಿಲ್ಲ. ಒಟ್ಟು ಸಿಗಂದೂರು ದೇವಸ್ಥಾನ ಒಳ್ಳೆ ದರ್ಶನ ಆಯಿತು ಮತ್ತು ಚೆನ್ನಾಗಾಯಿತು. ನಮಗೆ 10 ಗಂಟೆ ಅಷ್ಟರೊಳಗೆಲ್ಲ ದರ್ಶನ ಆಗಿ ಪೂಜೆ ಆಗಿ ಟಿಫನ್ ಕೂಡ ಆಗೋಯಿತು. ಇವಾಗ ಯಾವ ದೇವಸ್ಥಾನ ಅನ್ನೋವಾಗ ನಮ್ಮ ಅಕ್ಕ ಹೇಳಿದ್ರು, ಹೀಗೆ ಬೇಗ ಬೇಗ ಹೊರಟ್ರೆ ಬೇಗ ಬೇಗ ದರ್ಶನ ಆದರೆ ಒಂದು 4-5 ನೋಡಬಹುದು ದೇವಸ್ಥಾನನ ಅಂತ. ನಾವು ಒಳ್ಳೆ ಜೋಶಲ್ಲಿ ಎಲ್ಲ ಹೊರಟ್ವಿ. ಎಲ್ಲ ದೇವಸ್ಥಾನಗಳು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆದರೆ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋ ಹಾಗಿರಲಿಲ್ಲ. ಹಾಗಾಗಿ ಯಾವ ದೇವಸ್ಥಾನದಲ್ಲೂ ವಿಡಿಯೋ ಅಂತೂ ಮಾಡಿಲ್ಲ ನಾನು. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆಗೆ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಆಲ್.